ನಮಸ್ಕಾರ ವಿದ್ಯಾರ್ಥಿಗಳೇ. ಅನುಕ್ರಮದ ನಿಯಮಗಳ ಮೊತ್ತವನ್ನು ಸರಣಿ ಎಂದು ಕರೆಯಲಾಗುತ್ತದೆ. A1, A2, A3 ಹೀಗೆ an ನೈಜ ಸಂಖ್ಯೆಗಳ ಅನುಕ್ರಮವಾಗಿರಲಿ. ನಂತರ ನೈಜ ಸಂಖ್ಯೆ A1 ಪ್ಲಸ್ A2 ಪ್ಲಸ್ A3 ಪ್ಲಸ್ ನೈಜ ಸಂಖ್ಯೆಗಳ ಸರಣಿ ಎಂದು ವ್ಯಾಖ್ಯಾನಿಸಲಾಗಿದೆ. ಒಂದು ಸರಣಿಯು ಸೀಮಿತ ಸಂಖ್ಯೆಯ ಪದಗಳನ್ನು ಹೊಂದಿದ್ದರೆ ಅದನ್ನು ಸೀಮಿತ ಸರಣಿ ಎಂದು ಕರೆಯಲಾಗುತ್ತದೆ. ಒಂದು ಸರಣಿಯು ಅನಂತ ಸಂಖ್ಯೆಯ ಪದಗಳನ್ನು ಹೊಂದಿದ್ದರೆ ಅದನ್ನು ಅನಂತ ಸರಣಿ ಎಂದು ಕರೆಯಲಾಗುತ್ತದೆ. ಸೀಮಿತ ಸರಣಿಗಳನ್ನು ಅಧ್ಯಯನ ಮಾಡುವಲ್ಲಿ ಮಾತ್ರ ನಮ್ಮ ಗಮನವನ್ನು ಕೇಂದ್ರೀಕರಿಸೋಣ. ಈ ವರ್ಗದಲ್ಲಿ n ಪದಗಳ ಮೊತ್ತ ಮತ್ತು ಅಂಕಗಣಿತದ ಪ್ರಗತಿಯ nನೇ ಪದವನ್ನು ತಿಳಿಯೋಣ. ಕಲಿಕೆಯ ಫಲಿತಾಂಶಗಳು. ಅಂಕಗಣಿತದ ಪ್ರಗತಿಯ nನೇ ಪದವನ್ನು ಕಂಡುಹಿಡಿಯಲು ಅಂಕಗಣಿತದ ಪ್ರಗತಿಯ n ಪದಗಳ ಮೊತ್ತವನ್ನು ಕಂಡುಹಿಡಿಯಲು ಈ ಪಾಠದಿಂದ ಪ್ರಮುಖ ಪದಗಳು: ಸಂಖ್ಯೆಗಳು, ಸರಣಿ, ಅನುಕ್ರಮ, ಮೊದಲ ಅವಧಿ, ಕೊನೆಯ ಪದ, ಸಾಮಾನ್ಯ ವ್ಯತ್ಯಾಸ, ಅಂಕಗಣಿತದ ಪ್ರಗತಿ. ಈಗ ನಾವು ನೋಡೋಣ. ಎಪಿಯ n ನಿಯಮಗಳ ಮೊತ್ತ. ಅಂಕಗಣಿತದ ಪ್ರಗತಿಯಲ್ಲಿರುವ ಪದಗಳ ಸರಣಿಯನ್ನು ಅಂಕಗಣಿತದ ಸರಣಿ ಎಂದು ಕರೆಯಲಾಗುತ್ತದೆ. a ಪ್ಲಸ್ ಡಿ, a ಪ್ಲಸ್ 2d, a ಪ್ಲಸ್ 3d ಅಂಕಗಣಿತದ ಪ್ರಗತಿಯಾಗಿರಲಿ. Sn ನಿಂದ ಸೂಚಿಸಲಾದ ಅಂಕಗಣಿತದ ಪ್ರಗತಿಯ ಮೊದಲ n ಪದಗಳ ಮೊತ್ತವನ್ನು ಇವರಿಂದ ನೀಡಲಾಗಿದೆ. Sn a ಪ್ಲಸ್ ಇಂಟು a ಪ್ಲಸ್ ಡಿ ಇಂಟು ಪ್ಲಸ್ ಇಂಟು a ಪ್ಲಸ್ 2d ಇಂಟು ಪ್ಲಸ್ ಹೀಗೆ ಪ್ಲಸ್ ಇಂಟು a ಪ್ಲಸ್ ಇಂಟು n ಮೈನಸ್ 1 ಇಂಟು d ಇಂಟು ಹೀಗೆ 1. ಮೇಲಿನದವನ್ನು ಹಿಮ್ಮುಖ ಕ್ರಮದಲ್ಲಿ ಪುನಃ ಬರೆಯುವುದು. Sn ಇಂಟು a ಪ್ಲಸ್ ಇಂಟು n ಮೈನಸ್ 1 ಇಂಟು d ಇಂಟು ಪ್ಲಸ್ ಇಂಟು a ಪ್ಲಸ್ ಇಂಟು n ಮೈನಸ್ 2 ಇಂಟು d ಇಂಟು ಪ್ಲಸ್ ಪ್ಲಸ್ ಇಂಟು a ಪ್ಲಸ್ d ಇಂಟು ಪ್ಲಸ್ a 2. 1 ಮತ್ತು 2 ಸೇರಿಸುವುದರಿಂದ ನಾವು ಪಡೆಯುತ್ತೇವೆ 2 Sn ಇಂಟು a ಪ್ಲಸ್ ಇಂಟು n ಮೈನಸ್ 1 ಇಂಟು d ಇಂಟು ಪ್ಲಸ್ ಇಂಟು a ಪ್ಲಸ್ d ಪ್ಲಸ್ a ಪ್ಲಸ್ ಇಂಟು n ಮೈನಸ್ 2 ಇಂಟು d ಇಂಟು ಪ್ಲಸ್ ಪ್ಲಸ್ ಇಂಟು a ಪ್ಲಸ್ ಇಂಟು n ಮೈನಸ್ 2 ಇಂಟು d ಪ್ಲಸ್ ಇಂಟು a ಪ್ಲಸ್ d ಇಂಟು ಪ್ಲಸ್ ಇಂಟು a ಪ್ಲಸ್ ಇಂಟು n ಮೈನಸ್ 1 ಇಂಟು d ಪ್ಲಸ್ a. ಆದ್ದರಿಂದ 2 Sn n ಇಂಟು 2a ಪ್ಲಸ್ ಇಂಟು n ಮೈನಸ್ 1 ಇಂಟು d ನೀಡುತ್ತದೆ. Sn n ಬೈ 2 2a ಪ್ಲಸ್ ಇಂಟು n ಮೈನಸ್ 1 ಇಂಟು d. ಸೂಚನೆ: ಮೊದಲ ಪದ a ಮತ್ತು ಕೊನೆಯ ಪದ n ನ ನೀಡಿದರೆ Sn n ಬೈ 2 ಇಂಟು 2a ಪ್ಲಸ್ ಇಂಟು n ಮೈನಸ್ 1 ಇಂಟು d ಇಂಟು Sn n ಬೈ 2 ಇಂಟು a ಪ್ಲಸ್ ಇಂಟು n ಮೈನಸ್ 1 ಇಂಟು d ರಿಂದ 1 a ಪ್ಲಸ್ ಇಂಟು n ಮೈನಸ್ 1 d ನಾವು ಹೊಂದಿದ್ದೇವೆ. Sn n ಬೈ 2 ಇಂಟು a ಪ್ಲಸ್ l ಇಂಟು ಉದಾಹರಣೆ: AP 8 7 1 ಬೈ 4 6 1 ಬೈ 2 5 3 ಬೈ 4. ನಾ ಮೊದಲ 15 ಪದಗಳ ಮೊತ್ತವನ್ನು ಹುಡುಕಿ. ಪರಿಹಾರ: ಇಲ್ಲಿ ಮೊದಲ ಪದ a 8 ಸಾಮಾನ್ಯ ವ್ಯತ್ಯಾಸ, d 7 1 ಬೈ 4
ಮೈನಸ್ 8 ಇಸ್ ಈಕ್ವಲ್ ಟು ಮೈನಸ್ 3/4. ಎಪಿಯ ಮೊದಲ n ನಿಯಮಗಳ ಮೊತ್ತ Sn ಇಸ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ ಇಂಟು n ಮೈನಸ್ 1 ಇಂಟು d ಇಂಟು ಸೂತ್ರದಲ್ಲಿನ ಎಲ್ಲ ಮೌಲ್ಯಗಳನ್ನು ಬದಲಿಸಿ. S15 ಇಸ್ ಈಕ್ವಲ್ ಟು 15/2 ಇಂಟು 2x8 ಪ್ಲಸ್ ಇಂಟು 15 ಮೈನಸ್ 1 ಇಂಟು ಮೈನಸ್ 3/4 ಇಂಟು S15 ಇಸ್ ಈಕ್ವಲ್ ಟು 15/2 ಇಂಟು 16 ಮೈನಸ್ ಇಂಟು 21/2 ಇಂಟು LCM ತೆಗೆದುಕೊಳ್ಳುವ ಮೂಲಕ ನಾವು ಪಡೆಯುತ್ತೇವೆ. S15 ಇಸ್ ಈಕ್ವಲ್ ಟು 165/4. ಉದಾಹರಣೆ 0.40 ಪ್ಲಸ್ 0, 43 ಪ್ಲಸ್ 0, 46 ಪ್ಲಸ್ ಹೀಗೆ ಪ್ಲಸ್ 1ರ ಮೊತ್ತವನ್ನು ಕಂಡುಹಿಡಿಯಿರಿ. ಪರಿಹಾರ. ಇಲ್ಲಿ n ನ ಮೌಲ್ಯವನ್ನು ನೀಡಲಾಗಿಲ್ಲ, ಆದರೆ ಕೊನೆಯ ಅವಧಿಯನ್ನು ನೀಡಲಾಗಿದೆ. ಇದರಿಂದ ನಾವು n ನ ಮೌಲ್ಯವನ್ನು ಕಂಡುಹಿಡಿಯಬಹುದು. a ಇಸ್ ಈಕ್ವಲ್ ಟು 0.40 ಮತ್ತು 1 ಇಸ್ ಈಕ್ವಲ್ ಟು 1 ನೀಡಿದರೆ ನಾವು d ಇಸ್ ಈಕ್ವಲ್ ಟು 0.43 ಮೈನಸ್ 0, 40 ಇಸ್ ಈಕ್ವಲ್ ಟು 0.03 ಅನ್ನು ಕಂಡುಕೊಳ್ಳುತ್ತೇವೆ. ಆದ್ದರಿಂದ ಪದಗಳ ಸಂಖ್ಯೆಯನ್ನು ಕಂಡುಹಿಡಿಯುವ ಸೂತ್ರವು n ಇಸ್ ಈಕ್ವಲ್ ಟು L ಮೈನಸ್ a ಬೈ d ಪ್ಲಸ್ 1. n ಇಸ್ ಈಕ್ವಲ್ ಟು 1 ಮೈನಸ್ 0.40 ಬೈ 0.03 ಪ್ಲಸ್ 1. ಪರಿಹರಿಸಿದ ನಂತರ ನಾವು ಪಡೆಯುತ್ತೇವೆ n ಇಸ್ ಈಕ್ವಲ್ ಟು 21. AP Sn ಇಸ್ ಈಕ್ವಲ್ ಟು n/2 ಇಂಟು a ಪ್ಲಸ್ l ನ ಮೊದಲ n ಪದಗಳ ಮೊತ್ತ. ಇಲ್ಲಿ n ಇಸ್ ಈಕ್ವಲ್ ಟು 21, ಆದ್ದರಿಂದ S21 ಇಸ್ ಈಕ್ವಲ್ ಟು 21/2 ಇಂಟು 0.40 ಪ್ಲಸ್ 1 ಇಂಟು ಇಸ್ ಈಕ್ವಲ್ ಟು 14.7. ಆದ್ದರಿಂದ ನೀಡಲಾದ ಸರಣಿಯ 21 ಪದಗಳ ಮೊತ್ತವು 14.7 ಆಗಿದೆ. ಸರಣಿಯಲ್ಲಿ n ಪದವನ್ನು ಕಂಡುಹಿಡಿಯಲು ಇನ್ನೊಂದು ಉದಾಹರಣೆಯನ್ನು ನೋಡೋಣ. 1 ಪ್ಲಸ್ 5 ಪ್ಲಸ್ 9 ಪ್ಲಸ್ ಸರಣಿಯ ಎಷ್ಟು ಪದಗಳನ್ನು ತೆಗೆದುಕೊಳ್ಳಬೇಕು? ಆದ್ದರಿಂದ ಅವುಗಳ ಮೊತ್ತ 190 ಆಗಿರುತ್ತದೆ. ಪರಿಹಾರ. ಇಲ್ಲಿ ನಾವು n ನ ಮೌಲ್ಯವನ್ನು ಕಂಡುಹಿಡಿಯಬೇಕು. ಅಂದರೆ Sn ಇಸ್ ಈಕ್ವಲ್ ಟು 190. ಮೊದಲ ಪದ a ಇಸ್ ಈಕ್ವಲ್ ಟು 1. ಸಾಮಾನ್ಯ ವ್ಯತ್ಯಾಸ d ಇಸ್ ಈಕ್ವಲ್ ಟು 5 ಮೈನಸ್ 1 ಇಸ್ ಈಕ್ವಲ್ ಟು 4. ಎಪಿಯ ಮೊದಲ n ನಿಯಮಗಳ ಮೊತ್ತ Sn ಇಸ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ ಇಂಟು n ಮೈನಸ್ 1d ಇಂಟು ಇಸ್ ಈಕ್ವಲ್ ಟು 190. n ನ ಮೌಲ್ಯವನ್ನು ಪಡೆಯಲು ಸೂತ್ರದಲ್ಲಿನ ಎಲ್ಲ ಮೌಲ್ಯಗಳನ್ನು ಬದಲಿಸಿ. n/2 ಇಂಟು 2x1 ಪ್ಲಸ್ ಇಂಟು n ಮೈನಸ್ 1 ಇಂಟು x4 ಇಂಟು ಇಸ್ ಈಕ್ವಲ್ ಟು 190. n/2 ಇಂಟು 2 ಪ್ಲಸ್ ಇಂಟು 4n ಮೈನಸ್ 4 ಇಂಟು ಇಸ್ ಈಕ್ವಲ್ ಟು 190. n/2 ಇಂಟು 4n ಮೈನಸ್ 2 ಇಂಟು ಇಸ್ ಈಕ್ವಲ್ ಟು 190. n/2 ಇಂಟು 4n ಮೈನಸ್ 2 ಇಂಟು ಇಸ್ ಈಕ್ವಲ್ ಟು 190. n ಇಂಟು 2n ಮೈನಸ್ 1 ಇಂಟು ಇಸ್ ಈಕ್ವಲ್ ಟು 190. 2n ಸ್ಕ್ವಯರ್
ಮೈನಸ್ ಎನ್ ಮೈನಸ್ 190 ಇಸ್ ಈಕ್ವಲ್ ಟು 0. ಅಪವರ್ತ ನಿಯಕರಣದಿಂದ ನಾವು ಪಡೆಯುತ್ತೇವೆ ಇಂಟು ಎನ್ ಮೈನಸ್ 10 ಇಂಟು 2n ಪ್ಲಸ್ 19 ಇಸ್ ಈಕ್ವಲ್ ಟು 0. ಆದ್ದರಿಂದ ಎನ್ ಇಸ್ ಈಕ್ವಲ್ ಟು 10ನೇ ಎನ್ ಇಸ್ ಈಕ್ವಲ್ ಟು ಮೈನಸ್ 19/2 ಅಸಾಧ್ಯ. ಆದ್ದರಿಂದ ಎನ್ ಇಸ್ ಈಕ್ವಲ್ ಟು 10. ಉದಾಹರಣೆ ಎಪಿಯ 13ನೇ ಅವಧಿಯು 3 ಮತ್ತು ಮೊದಲ 13 ಪದಗಳ ಮೊತ್ತವು 234 ಆಗಿದೆ. ಸಾಮಾನ್ಯ ವ್ಯತ್ಯಾಸ ಮತ್ತು ಮೊದಲ 21 ಪದಗಳ ಮೊತ್ತವನ್ನು ಕಂಡು ಹಿಡಿಯಿರಿ. ಪರಿಹಾರ 13ನೇ ಪದವನ್ನು ನೀಡಲಾಗಿದೆ ಇಸ್ ಈಕ್ವಲ್ ಟು 3. ಆದ್ದರಿಂದ ಟಿ 13 ಇಸ್ ಈಕ್ವಲ್ ಟು ಎ ಪ್ಲಸ್ 12ಡಿ ಇಸ್ ಈಕ್ವಲ್ ಟು 3 ಹೀಗೆ 1. ಮೊದಲ 13 ಪದಗಳ ಮೊತ್ತ ಇಸ್ ಈಕ್ವಲ್ ಟು 234. ಎಸ್ 13 ಇಸ್ ಈಕ್ವಲ್ ಟು 13/2 ಇಂಟು 2a ಪ್ಲಸ್ 12d ಇಂಟು ಇಸ್ ಈಕ್ವಲ್ ಟು 234 ನೀಡುತ್ತದೆ. 2a ಪ್ಲಸ್ 12d ಇಸ್ ಈಕ್ವಲ್ ಟು 36 ಹೀಗೆ 2. ಪರಿಹರಿಸುವ 1 ಮತ್ತು 2 ನಾವು ಪಡೆಯುತ್ತೇವೆ. ಎ ಇಸ್ ಈಕ್ವಲ್ ಟು 33, ಡಿ ಇಸ್ ಈಕ್ವಲ್ ಟು ಮೈನಸ್ 5/2. ಆದ್ದರಿಂದ ಸಾಮಾನ್ಯ ವ್ಯತ್ಯಾಸ -5/2. ಮೊದಲ 21 ಪದಗಳ ಮೊತ್ತ ಇಸ್ ಈಕ್ವಲ್ ಟು ಎಸ್ 21. ನಮಗೆ ಗೊತ್ತಿದೆ ಎಸ್ ಎನ್ ಇಸ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ ಇಂಟು n ಮೈನಸ್ 1 ಇಂಟು ಡಿ. ಈಗ ಸೂತ್ರದಲ್ಲಿ ಎಲ್ಲಾ ಮೌಲ್ಯಗಳನ್ನು ಬದಲಿಸಿ. ಎಸ್ 21 ಇಸ್ ಈಕ್ವಲ್ ಟು 21/2 ಇಂಟು 2 ಇಂಟು 33 ಪ್ಲಸ್ ಇಂಟು 21 ಮೈನಸ್ 1 ಇಂಟು ಮೈನಸ್ 5/2 ಇಂಟು ಎಸ್ 21 ಇಸ್ ಈಕ್ವಲ್ ಟು 21/2 ಇಂಟು 66 ಮೈನಸ್ 50 ಇಂಟು ಎಸ್ 21 ಇಸ್ ಈಕ್ವಲ್ ಟು 168. ಉದಾಹರಣೆ 7ರಿಂದ ಭಾಗಿಸಬಹುದಾದ 300 ಮತ್ತು 600 ನಡುವಿನ ಎಲ್ಲಾ ನೈಸರ್ಗಿಕ ಸಂಖ್ಯೆಗಳ ಮೊತ್ತವನ್ನು ಕಂಡು ಹಿಡಿಯಿರಿ. ಪರಿಹಾರ 7ರಿಂದ ಭಾಗಿಸಬಹುದಾದ 300 ಮತ್ತು 600 ನಡುವಿನ ನೈಸರ್ಗಿಕ ಸಂಖ್ಯೆಗಳು 301, 308, 315, 595. 300 ಮತ್ತು 600 ನಡುವಿನ ಎಲ್ಲಾ ನೈಸರ್ಗಿಕ ಸಂಖ್ಯೆಗಳ ಮೊತ್ತವು 301 ಪ್ಲಸ್ 308 ಪ್ಲಸ್ 315 ಪ್ಲಸ್ 595. ಮೇಲಿನ ಸರಣಿಯ ನಿಯಮಗಳು ಎಪಿ. ಸಾಮಾನ್ಯ ವ್ಯತ್ಯಾಸ ಡಿ ಇಸ್ ಈಕ್ವಲ್ ಟು 7, ಕೊನೆಯ ಅವಧಿ 1 ಇಸ್ ಈಕ್ವಲ್ ಟು 595. ಆದ್ದರಿಂದ 7ರಿಂದ ಭಾಗಿಸಬಹುದಾದ 300ರಿಂದ 600 ನಡುವಿನ ಪದಗಳ ಸಂಖ್ಯೆಯನ್ನು ಕಂಡು ಹಿಡಿಯಲು n is equal to L minus A by D plus
1 ಇಸ್ ಈಕ್ವಲ್ ಟು 595 ಮೈನಸ್ 301 ಬೈ 7 ಪ್ಲಸ್ 1 ಇಸ್ ಈಕ್ವಲ್ ಟು 43. ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಲು Sn is equal to n by 2 ಇಂಟು a ಪ್ಲಸ್ ಎಲ್ ಇಂಟು ರಿಂದ ನಾವು S43 is equal to 43 by 2 ಇಂಟು 301 ಪ್ಲಸ್ 595 ಇಂಟು is equal to 19,264 ಅನ್ನು ಹೊಂದಿದ್ದೇವೆ. 7ರಿಂದ ಭಾಗಿಸಬಹುದಾದ 300 ಮತ್ತು 600ರ ನಡುವಿನ ಎಲ್ಲಾ ನೈಸರ್ಗಿಕ ಸಂಖ್ಯೆಗಳ ಮೊತ್ತವು 19,264 ಆಗಿದೆ. ಉದಾಹರಣೆ, ಮೊಸಾಯಿಕ್ ಅನ್ನು ಸಮಬಾಹು ತ್ರಿಕೋನದ ಆಕಾರದಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಪ್ರತಿ ಬದಿಯಲ್ಲಿ 12 ಅಡಿ. ಮೊಸಾಯಿಕ್ ನಲ್ಲಿನ ಪ್ರತಿಯೊಂದು ಟೈಲ್ 12 ಇಂಚಿನ ಬದಿಯೊಂದಿಗೆ ಸಮಬಾಹು ತ್ರಿಕೋನದ ಆಕಾರದಲ್ಲಿದೆ. ಚಿತ್ರದಲ್ಲಿ ತೋರಿಸಿರುವಂತೆ ಅಂಚುಗಳು ಬಣ್ಣದಲ್ಲಿ ಪರ್ಯಾಯವಾಗಿರುತ್ತವೆ. ಪ್ರತಿ ಬಣ್ಣದ ಅಂಚುಗಳ ಸಂಖ್ಯೆಯನ್ನು ಮತ್ತು ಮೊಸಾಯಿಕ್ ನಲ್ಲಿನ ಒಟ್ಟು ಅಂಚುಗಳ ಸಂಖ್ಯೆಯನ್ನು ಕಂಡು ಹಿಡಿಯಿರಿ. ಪರಿಹಾರ: ಮೊಸಾಯಿಕ್ 12 ಅಡಿಗಳ ಸಮಬಾಹು ತ್ರಿಕೋನದ ಆಕಾರದಲ್ಲಿರುವುದರಿಂದ ಮತ್ತು ಟೈಲ್ 12 ಇಂಚುಗಳ 1 ಅಡಿ ಸಮಬಾಹು ತ್ರಿಕೋನದ ಆಕಾರದಲ್ಲಿರುವುದರಿಂದ ಮೊಸಾಯಿಕ್ನಲ್ಲಿ 12 ಸಾಲುಗಳಿರುತ್ತವೆ. ಅಂಕಗಣಿತದ ಪ್ರಗತಿಯನ್ನು ರೂಪಿಸುವ ಪ್ರತಿ ಸಾಲಿನಲ್ಲಿ ಬಿಳಿ ಅಂಚುಗಳ ಸಂಖ್ಯೆ 1, 2, 3, 4 ಹೀಗೆ 12 ಎಂದು ಚಿತ್ರದಿಂದ ಸ್ಪಷ್ಟವಾಗುತ್ತದೆ. ಅಂತೆಯೇ ಪ್ರತಿ ಸಾಲಿನಲ್ಲಿ ನೀಲಿ ಅಂಚುಗಳ ಸಂಖ್ಯೆಯು 0, 1, 2, 3 ಹೀಗೆ 11 ಆಗಿದ್ದು ಅಂಚುಗಳ ಸಂಖ್ಯೆಯನ್ನು ಕಂಡುಹಿಡಿಯಲು ನಾವು ಸೂತ್ರವನ್ನು ಬಳಸುತ್ತೇವೆ. Sn is equal to n by 2 ಇಂಟು a ಪ್ಲಸ್ 1 ಇಂಟು ಬಿಳಿ ಅಂಚುಗಳ ಸಂಖ್ಯೆ is equal to 1 ಪ್ಲಸ್ 2 ಪ್ಲಸ್ 3 ಪ್ಲಸ್ ಹೀಗೆ ಪ್ಲಸ್ 12 is equal to 12 by 2 ಇಂಟು 1 ಪ್ಲಸ್ 12 ಇಂಟು is equal to 78. ನೀಲಿ ಅಂಚುಗಳ ಸಂಖ್ಯೆ is equal to 0 ಪ್ಲಸ್ 1 ಪ್ಲಸ್ 2 ಪ್ಲಸ್ 3 ಪ್ಲಸ್ ಹೀಗೆ ಪ್ಲಸ್ 11 is equal to 12 by 2 ಇಂಟು 0 ಪ್ಲಸ್ 11 ಇಂಟು is equal to 66. ಮೊಸಾಯಿಕ್ನಲ್ಲಿನ ಒಟ್ಟು ಅಂಚುಗಳ ಸಂಖ್ಯೆ is equal to 78 ಪ್ಲಸ್ 66 is equal to 144. ನೆನಪಿಡುವ ಅಂಶಗಳು. ಅಂಕಗಣಿತದ ಪ್ರಗತಿ. ಅಂಕಗಣಿತದ ಪ್ರಗತಿಯಲ್ಲಿರುವ ಪದಗಳ ಸರಣಿಯನ್ನು ಅಂಕಗಣಿತದ ಸರಣಿ ಎಂದು ಕರೆಯಲಾಗುತ್ತದೆ. ಎಪಿಯ ಮೊದಲ n ಪದಗಳ ಮೊತ್ತವು Sn is equal to n by 2 ಇಂಟು 2a ಪ್ಲಸ್ ಇಂಟು n ಮೈನಸ್ 1 ಇಂಟು d ಇಂಟು ಆಗಿದೆ. ಕೊನೆಯ ಪದವು I n ನೇ ಪದವನ್ನು ನೀಡಿದರೆ ನಂತರ Sn is equal to n by 2 ಇಂಟು a ಪ್ಲಸ್ ಎಲ್